ಇಕ್ಬಾಲ್ ಅವರ ಜೊತೆಯಲ್ಲಿ ಮೀಟಿಂಗ್ ಮುಗಿಸಿದ್ದಾರೆ ರಾಜು ಖಾಗೆ. ನಿನ್ನೆ ಸಭೆಗೆ ಮಿಸ್ ಆಗಿದ್ರು. ಅಸಮಾಧಾನ ಯಾವ ಕಾರಣಕ್ಕಾಗಿ ಅಂತ ಇದೇ ಸಂದರ್ಭದಲ್ಲಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ವ್ಯವಸ್ಥೆ ಬಗ್ಗೆ ಅಸಮಾಧಾನ ಇದೆ ಅಂತ ಹೇಳಿದ್ದೆ, ಫೈಲ್ ಸರಿಯಾಗಿ ಮೂವ್ ಆಗ್ತಾ ಇಲ್ಲ. ನಾವು ಯಾವುದೇ ಕಾಮಗಾರಿಗಳ ಸಂಬಂಧಪಟ್ಟಂತೆ ಫೈಲ್ಗಳನ್ನು ಮೂವ್ ಮಾಡಿದಾಗ ಸರಿಯಾಗಿ ಫೈಲ್ಗಳು ಮೂವ್ ಆಗ್ತಾ ಇಲ್ಲ. ಕೆಲವೊಂದು ಆಶ್ವಾಸನೆಗಳನ್ನು ಕೊಟ್ಟಿದ್ದೀವಿ, ಭರವಸೆ ಈಡೇರಿಸೋದಕ್ಕೆ ನಮಗಾಗ್ತಾ ಇಲ್ಲ, ಅದಕ್ಕೆ ಈ ರೀತಿಯಾಗಿ ಹೇಳಿದ್ದೀವಿ. ನಾನು ನನ್ನ ಎಲ್ಲ ನೋವನ್ನು ಕೂಡ ಹೇಳ್ಕೊಂಡಿದ್ದೀನಿ, ಏನೇ ಸಮಸ್ಯೆ ಇದ್ರೂ ಕೂಡ ಈಡೇರಿಸ್ತೀವಿ ಅಂತ ನಮ್ಮ ನಾಯಕರು ಹೇಳಿದ್ದಾರೆ ಅಂತ ರಾಜು ಖಾಗೆ ಅವರು ಹೇಳಿದ್ದಾರೆ. ಇವೆಲ್ಲ ಆಮೇಲೆ ಒಂದೊಂದು ಫೈಲ್ಗಳು ವರ್ಷ ಅಲ್ಲೇ ಬಿದ್ದಿರ್ತಾವೆ. ವರ್ಷ ಆದ್ರೂ ಆ ಫೈಲ್ ಮೂವ್ ಆಗೋದಿಲ್ಲ. ಆಮೇಲೆ ಕೆಲವು ಮತಕ್ಷೇತ್ರದಲ್ಲಿ ಕೆಲವು ಆಶ್ವಾಸನೆಗಳು ಕೊಟ್ಟಿದ್ದೀವಿ, ಅವು ಆಗ್ತಾ ಇಲ್ಲ. ಇದೆಲ್ಲ ಹೇಳಿದ್ದೀವಿ. ಎಲ್ಲರೂ ನನ್ನ ಭಾಳ ಗೌರವದಿಂದ ಕಂಡು ಎಲ್ಲ ವಿಷಯವನ್ನು ತಿಳ್ಕೊಂಡಿದ್ದಾರೆ. ಎಲ್ಲವನ್ನು ಒಂದು ಹಂತಕ್ಕೆ ತಂದು ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವೆಲ್ಲ ಆಮೇಲೆ ಒಂದೊಂದು ಫೈಲ್ಗಳು ವರ್ಷ ಅಲ್ಲೇ ಬಿದ್ದಿರ್ತಾವೆ. ವರ್ಷ ಆದ್ರೂ ಆ ಫೈಲ್ ಮೂವ್ ಆಗೋದಿಲ್ಲ. ಆಮೇಲೆ ಕೆಲವು ಮತಕ್ಷೇತ್ರದಲ್ಲಿ ಕೆಲವು ಆಶ್ವಾಸನೆಗಳು ಕೊಟ್ಟಿದ್ದೀವಿ, ಅವು ಆಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಅನೇಕ ಅಸಮಾಧಾನಗಳು ಹೊರಬಂದವು, ರಾಜ್ಯ ಸರ್ಕಾರ ಮುಜುಗರಕ್ಕೂ ಕೂಡ ಒಳಗಾಗಬೇಕಾಗಿ ಬಂತು. ಎಲ್ಲೋ ಒಂದೆಡೆ ಈ ಸಭೆಗಳನ್ನು ನೋಡ್ತಾ ಇದ್ರೆ ಈ ಎಲ್ಲ ಅಸಮಾಧಾನಗಳು, ವ್ಯತಿರಿಕ್ತ ಹೇಳಿಕೆಗಳು ಏನು ಹೊರಗೆ ಬೀಳ್ತಾ ಇದೆ, ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂತಹ ಸಾಧ್ಯತೆಗಳು ಇದೆ ಅಂತ ಕಂಡು ಬರ್ತಾ ಇದೆ. ಇಕ್ಬಾಲ್ ಅವರಿಗೆ ಯಾವ ರೀತಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು, ಅದೇ ರೀತಿಯಾಗಿ ರಾಜು ಖಾಗೆ ಅವರ ಜೊತೆಯಲ್ಲಿ ಏನೆಲ್ಲ 1-to-1 ಚರ್ಚೆ ಮಾಡಿದ್ರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಸರ್ಕಾರದ ವಿರುದ್ಧ ಸ್ವಪಕ್ಷೀಯ ಶಾಸಕರೇ ತಿರುಗಿ ಬಿದ್ದಿದ್ರು. ಅನುದಾನದ ವಿಚಾರದಲ್ಲಿ, ಬೇರೆ ಬೇರೆ ವಿಚಾರಗಳಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇದೆ, ಅದನ್ನು ಸರಿಪಡಿಸ್ತಾ ಇಲ್ಲ ಅನ್ನುವಂತಹ ಆಕ್ರೋಶವನ್ನು ನೇರವಾಗಿಯೇ ಮಾಧ್ಯಮಗಳ ಮುಂದೆ ಹೊರಹಾಕಿದ್ರು. ಇದು ಪಕ್ಷ ಮತ್ತು ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್ ತಂದಿತ್ತು. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾಯಕರಿಗೆ ಮುಜುಗರವನ್ನು ತಂದಿತ್ತು. ಸೊ ಆ ಕಾರಣಕ್ಕೆ ಹೈಕಮಾಂಡ್ ಸೂಚನೆಯಂತೆ ನಿನ್ನೆಯಿಂದ ರಾಜ್ಯ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಅವರು KPCC ಕಚೇರಿಯಲ್ಲಿ ಶಾಸಕರ ಜೊತೆ ಸಭೆಯನ್ನು ಮಾಡ್ತಾ ಇದ್ದಾರೆ. 1-to-1 ಸಭೆಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಜೋಡಿಯಾಗಿ ಒಟ್ಟಾಗಿ ನಾವು ಸಭೆಯನ್ನು ಮಾಡಿದರೆ ಶಾಸಕರು ತಮ್ಮ ಒಳಗೆ ಇರುವಂತಹ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ಕೊಳ್ಳೋದಿಲ್ಲ ಅನ್ನುವಂಥ ಕಾರಣಕ್ಕೆ 1-to-1 ಸಭೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಾಯಕರನ್ನು ಕೂಡ ಅವರು ಸೇರಿಸ್ಕೊಂಡಿಲ್ಲ. ಸಭೆಯನ್ನು ಮಾಡೋದ್ರಲ್ಲಿ DK ಶಿವಕುಮಾರ್ ಅವರನ್ನಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಅಥವಾ ಬೇರೆ ಯಾವುದೇ ನಾಯಕರನ್ನು ಕೂಡ ಹತ್ತಿರ ಬಿಟ್ಟುಕೊಳ್ಳೋದೆ ಸುರ್ಜೇವಾಲಾ ಒಬ್ಬರೇ AICC ಸೆಕ್ರೆಟರಿ ದತ್ತಾ ಅವರ ಜೊತೆ ಈ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ಶಾಸಕರನ್ನು ಕರೆದು ಮಾತನಾಡಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ನೀವು ಯಾಕೆ ಅಸಮಾಧಾನವನ್ನು ಹೊರ ಹಾಕಿದ್ರಿ ಅಂತೇಳಿ ರಾಜು ಖಾಗೆ ಅವರನ್ನು ಕೂಡ ಇವತ್ತು ಪ್ರಶ್ನೆಯನ್ನು ಮಾಡಿದ್ದಾರೆ. ರಾಜು ಖಾಗೆ ಮಾಧ್ಯಮಗಳ ಮುಂದೆ ಏನು ಅನುದಾನದ ವಿಚಾರವಾಗಿ ರಾಜೀನಾಮೆಯನ್ನು ಕೊಡುವ ವಿಚಾರವಾಗಿ ಮಾತನಾಡಿದ್ರು, ಅದನ್ನು ಇಲ್ಲೂ ಕೂಡ ಅದೇ ರೀತಿಯಾಗಿ ಹೇಳಿದ್ದಾರೆ. ನಾನು ಹೇಳಿರುವಂಥದ್ದು ನಿಜ, ಮಾಧ್ಯಮಗಳ ಮುಂದೆ ನಮಗೆ ಆ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ನಾವು ಕ್ಷೇತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ನಾವು ಭರವಸೆಗಳನ್ನು ಕೊಟ್ಟಿರ್ತೀವಿ, ಆ ಭರವಸೆಗಳನ್ನು ಈಡೇರಿಸೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ, ಕಾರಣ ಅನುದಾನ ಇಲ್ಲ ಅನ್ನುವಂಥ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ವಿವರಣೆ ಸಮೇತ ಅವ್ರು ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವ್ರಿಗೆ. ಈ ಸಮಸ್ಯೆಗಳನ್ನು ಸರಿಪಡಿಸುವಂಥ ಒಂದು ಭರವಸೆ ನಾನು ಕೊಡ್ತಾ ಇದ್ದೇನೆ, ನಾವು ಇದನ್ನು ಸರಿಪಡಿಸ್ತೇವೆ ಅಂತೇಳಿ ಅವ್ರಿಗೆ ಭರವಸೆಯನ್ನು ಕೂಡ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ. ಹಾಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಕೂಡ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದರು. ಆ ಸಂದರ್ಭದಲ್ಲಿ ಅವರು DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಪಕ್ಷ ಸಂಘಟನೆ ಮತ್ತು ಪಕ್ಷ ಅಧಿಕಾರಕ್ಕೆ ಬರೋದರಲ್ಲಿ ಅವರ ಪಾತ್ರ ಮಹತ್ವದ್ದಿದೆ, ಹಾಗಾಗಿ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನು ಅವ್ರ ಮುಂದೆ ಇಡ್ತಾರೆ. ಆದರೆ ಸುರ್ಜೇವಾಲಾ ಅವರು ಆ ಸಂದರ್ಭದಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ಮಾತ್ರ ನೀವು ಆನ್ಸರನ್ನು ಮಾಡಿ, ಈ ವಿಚಾರ ನಾವು ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ಈ ವಿಚಾರವನ್ನು ನೀವು ಇಲ್ಲಿ ಪ್ರಸ್ತಾಪ ಮಾಡುವಂಥದ್ದು ಏನಿಲ್ಲ, ನಾವು ಕೇಳಿದಾಗ ಸಂದರ್ಭ ಬಂದಾಗ ಕೇಳ್ತೇವೆ, ಆಗ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಈಗ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ಏನೇನು ಕಾಮಗಾರಿಗಳನ್ನು ಮಾಡ್ತಾ ಇದ್ದೀರಿ, ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಯಾವ ರೀತಿಯಾಗಿ ಅನುಷ್ಠಾನ ಮಾಡಿದ್ರಿ, ಇದರ ಬಗ್ಗೆ ನೀವು ನಮಗೆ ಡೀಟೇಲ್ಸನ್ನು ಕೊಡಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಹುಸೇನ್ ಅವರು ರಾಮನಗರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ತಾರೆ. ಜೊತೆಗೆ ಮಾಧ್ಯಮಗಳಿಗೂ ಕೂಡ ಅವರು ನೇರವಾಗಿ ಹೇಳಿದರು, DK ಶಿವಕುಮಾರ್ ಅವರನ್ನು CM ಮಾಡಬೇಕು ಅನ್ನುವಂಥ ವಿಚಾರವನ್ನು ಬಹಿರಂಗವಾಗಿ ಏನು ಹೇಳಿಕೆ ಕೊಟ್ಟಿದ್ದೀರಿ, ಇದು ನೋಟಿಸನ್ನು ಕೊಡ್ತೇವೆ ಅಂತೇಳಿ DK ಶಿವಕುಮಾರ್ ಈಗಾಗಲೇ ಹೇಳಿದ್ದಾರೆ.
ಹಾಗಾಗಿ ನೋಟಿಸ್ ಕೊಟ್ಟರೆ ಏನು ಮಾಡ್ತೀರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕಿದಾಗ ನಾನು ಏನು ಹೇಳಬೇಕೋ ಅದನ್ನೆಲ್ಲವನ್ನೂ ಕೂಡ ಹೇಳಿದ್ದೇನೆ. ಸುರ್ಜೇವಾಲಾ ಅವರ ಮುಂದೆ ಕೂಡ ಇದನ್ನೇ ಹೇಳ್ತೇನೆ ಅಂತೇಳಿ ಅವರು ಸುರ್ಜೇವಾಲಾ ಅವರ ಭೇಟಿಗೂ ಮೊದಲೇ ಇಕ್ಬಾಲ್ ಹುಸೇನ್ ಅವರು ಹೇಳಿದರು. ಅದರಂತೆಯೇ ಅವರು ಸುರ್ಜೇವಾಲಾ ಅವರ ಮುಂದೆ ಕೆಲವು ವಿಚಾರಗಳನ್ನು ಮುಂದಿಟ್ಟಿದ್ದಾರೆ. ತದನಂತರದಲ್ಲಿ ಮಾಗಡಿ ಶಾಸಕರಾಗಿರುವಂಥ ಬಾಲಕೃಷ್ಣ ಅವರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು, ಡಿ ಕೆ ಶಿವಕುಮಾರ್ ಅವರನ್ನು CM ಮಾಡಬೇಕು ಅಂತೇಳಿ. ಇದೀಗ ಅವರು ಮಾಧ್ಯಮಗಳ ಮುಂದೆ ಮತ್ತೆ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದಾಗಲೂ ಕೂಡ ಅದೇ ವಿಚಾರಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಹಾಗೆ ಮತ್ತೆ ಮಾಧ್ಯಮಗಳ ಮುಂದೆ ಈಗಷ್ಟೇ ಮಾತನಾಡಿದ್ದಾರೆ. ಈಗಲೂ ಕೂಡ ಅವರು ಅದನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ತಾನು ಏನು ಹೇಳಿದ್ದೆ ಈಗಲೂ ಕೂಡ ಅದಕ್ಕೆ ಬದ್ಧನಾಗಿದ್ದೇನೆ, ಪಾರ್ಟಿಯನ್ನು ಅಧಿಕಾರಕ್ಕೆ ತಂದಿದ್ದಾರೆ, ಹಾಗಾಗಿ ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ನಾನು ಸುರ್ಜೇವಾಲಾ ಅವರ ಮುಂದೆ ಇಟ್ಟಿದ್ದೇನೆ. ಆದರೆ ಈ ವಿಚಾರ ನಮ್ಮ ಕೈಯಲ್ಲಿಲ್ಲ, ಅದನ್ನು ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ನಮ್ಮ ಸಂದರ್ಭ ಬಂದಾಗ ನಮ್ಮ ಅಭಿಪ್ರಾಯಗಳನ್ನು ಈ ಬಗ್ಗೆ ಕೇಳಿದ್ದೇ ಆದರೆ ನಾವು ಆ ಸಂದರ್ಭದಲ್ಲಿ ಹೇಳ್ತೇವೆ. ಈಗ ಅವರು ಕೇಳಲೂ ಇಲ್ಲ, ನಾವು ಹೇಳಲೂ ಇಲ್ಲ ಅನ್ನುವಂಥ ಮಾತನ್ನು ಈಗಷ್ಟೇ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ಸಂತೋಷ್. ಹಾಗಾಗಿ ಇವತ್ತು ಸುಮಾರು 20 ಶಾಸಕರಿಗೆ ನೀವು ಸಭೆಗೆ ಬರಬೇಕು ಅಂತೇಳಿ ಕರೆಯಲಾಗಿತ್ತು. ಅದರಲ್ಲಿ ಈಗಾಗಲೇ 13 ಜನ ಶಾಸಕರು ಬಂದು ಹೋಗಿದ್ದಾರೆ. ಸೊ ಉಳಿದವರ ಸಭೆ ಈಗ ಕಂಟಿನ್ಯೂ ಆಗಿದೆ, ಸುರ್ಜೇವಾಲಾ ಅವರ ಸಭೆ. ಹಾಗೆ ನಾಳೆ ಕೂಡ ಮತ್ತೆ 20 ಜನರಿಗೆ ಕರೆಯಲಾಗಿದೆ. ಅವರು ಕೂಡ ನಾಳೆ 20 ಜನ ಶಾಸಕರ ಒಂದು ಅಭಿಪ್ರಾಯಗಳನ್ನು ಕೂಡ ಪಡೆಯಲಿದ್ದಾರೆ. ತದನಂತರ ದೆಹಲಿಗೆ ವಾಪಸ್ಸಾಗಿ ಮತ್ತೆ ಅವರು ರಾಜ್ಯಕ್ಕೆ ವಾಪಸ್ ಬರ್ತಾ ಇದ್ದಾರೆ ನಂತರ, ಸೋಮವಾರದ ನಂತರ. ಆಗ ಉಳಿದಿರುವಂತಹ ಶಾಸಕರು ಜೊತೆ ಕೂಡ ಅವರು ಇದೇ ರೀತಿಯಾಗಿ 1-to-1 ಸಭೆಗಳನ್ನು ನಡೆಸಲಿದ್ದಾರೆ. ಹಾಗೆ ಸಚಿವರ ಜೊತೆ ಕೂಡ ಸಭೆಗಳನ್ನು ನಡೆಸಲಿದ್ದಾರೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೀಗ ಸುರ್ಜೇವಾಲಾ ಅವರು 1-to-1 ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇಕ್ಬಾಲ್